ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ವ್ಲಾಗ್ಸ್ ವಿತ್ ಪ್ರತಿಭಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಪ್ರತಿಭಾ. ನಾನು ಇವತ್ತು ಬಾಳೆಹಣ್ಣಿನಿಂದ ಮಾಡೋ ಒಂದು ರೆಸಿಪಿಯನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ಬಾಳೆಹಣ್ಣಿನಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ಕೂಡ ಚಿಕ್ಕದಾಗಿ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಬಾಳೆಹಣ್ಣು ಸಾಕಷ್ಟು ಒಂದು ಕಬ್ಬಿಣದ ಅಂಶವನ್ನು ಹೊಂದಿದೆ. ಹಾಗಾಗಿ ಪ್ರತಿದಿನ ಒಂದೊಂದು ಬಾಳೆಹಣ್ಣು ತಿಂದರೆ ಒಂದು ಅನಿಮಿಯಾದಂತಹ ಒಂದು ಕೆಟ್ಟ ಕಾಯಿಲೆನ ಕೂಡ ಹೋಗಲಾಡಿಸ್ಬಹುದಂತೆ. ಬಾಳೆಹಣ್ಣು ತಿನ್ನೋದ್ರಿಂದ ಒಂದು ಚರ್ಮದಲ್ಲಿ ಉಂಟಾಗುವ ಸುಕ್ಕುಗಟ್ಟುವಿಕೆಯನ್ನು ಹೋಗಲಾಡಿಸ್ಬಹುದಂತೆ. ಬಾಳೆಹಣ್ಣಿನಿಂದ ಹಲವಾರು ಉಪಯೋಗಗಳಿವೆ. ಮುಖ್ಯವಾಗಿ ಸ್ತ್ರೀಯರಲ್ಲಿ ಬೇಗ ಸುಸ್ತಾಗೋದು, ಒಂಥರ ಬಳಲಿಕೆ ಉಂಟಾಗೋದು ಎಲ್ಲ ಆಗ್ತಾ ಇರುತ್ತೆ. ಅದನ್ನು ಕೂಡ ಈ ಬಾಳೆಹಣ್ಣು ತಿನ್ನೋದ್ರ ಮೂಲಕ ಹೋಗಲಾಡಿಸ್ಬಹುದಂತೆ. ಬಾಳೆಹಣ್ಣಲ್ಲಿ ಸಾಕಷ್ಟು ಎ ವಿಟಮಿನ್ ಇರೋದ್ರಿಂದ ಕುರುಡುತನವನ್ನು ಹೋಗಲಾಡಿಸುವ ಶಕ್ತಿ ಇದಕ್ಕಿದೆಯಂತೆ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಕೂಡ ಅಷ್ಟೇ ಪ್ರಮಾಣದ ಒಂದು ಉಪಯೋಗಗಳಿವೆ ಅಂತ ಹೇಳ್ತಾರೆ. ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಕೂಡ ಮುಖವನ್ನು ಉಜ್ಜೋದ್ರಿಂದ ನಮ್ಮ ಚರ್ಮವನ್ನು, ನಮ್ಮ ಚರ್ಮದ ಒಂದು ಆರೋಗ್ಯವನ್ನು, ಒಂದು ಮುಖದ ಒಂದು ಸೌಂದರ್ಯವನ್ನು ಕಾಪಾಡುವ ಶಕ್ತಿ ಈ ಬಾಳೆಹಣ್ಣಿಗಿದೆ. ಇಷ್ಟೆಲ್ಲ ಒಂದು ಉಪಯೋಗಗಳು ಈ ಬಾಳೆಹಣ್ಣಿಗಿವೆ. ಹಾಗಾಗಿ ಪ್ರತಿದಿನ ಒಂದೊಂದು ಬಾಳೆಹಣ್ಣು ಸೇವಿಸುವುದರ ಮೂಲಕ ರೋಗಗಳನ್ನು ಮುಕ್ತಗೊಳಿಸಬಹುದು, ರೋಗವನ್ನು ದೂರಗೊಳಿಸಬಹುದು ಅಂತ ಹೇಳ್ತಾರೆ. ಬಾಳೆಹಣ್ಣನ್ನ ಗರ್ಭಿಣಿಯರಿಗೂ ಕೂಡ ಖಂಡಿತವಾಗಿ ಕೊಡಲೇಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಸಾಕಷ್ಟು ಖನಿಜಾಂಶಗಳು ಇದೆ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವಂತಹ ರೆಸಿಪಿಯ ಹೆಸರು ಸಪಾದ ಭಕ್ಷ್ಯ ಅಂತ. ಇದನ್ನು ಸತ್ಯನಾರಾಯಣ ಪೂಜೆಯಲ್ಲಿ ಇದು ದೇವರಿಗೆ ಒಂದು ನೈವೇದ್ಯವಾಗಿ ಮಾಡ್ತಾರೆ. ನಾವು ಕೂಡ ಸುಮ್ಮನೆ ಕೂಡ ಮಾಡ್ಕೊಂಡು ತಿನ್ಬೋದು. ಸತ್ಯನಾರಾಯಣ ಒಂದು ಪೂಜೆಯಲ್ಲಿ ಮಾಡುವ ಸಪಾದ ಭಕ್ಷ್ಯವನ್ನು ಕದ್ದಾದರೂ ತಿನ್ನಬೇಕು ಅಂತ ಹೇಳಲಾಗತ್ತೆ. ಅಷ್ಟು ರುಚಿಯಾಗಿರುತ್ತೆ ಇದು. ಪ್ರತಿಯೊಬ್ಬರು ಇಷ್ಟಪಡದೆ ಹೋದವರೇ ಇಲ್ಲ ಅಂತಲೇ ಹೇಳ್ಬೋದು. ಇದನ್ನು ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ಅಷ್ಟು ರುಚಿ ಆಗತ್ತೆ ಇದು. ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ. ಮೊದಲು 2 ಬಾಳೆಹಣ್ಣು ತಗೊಳ್ಬೇಕು. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆ ಬಾಳೆಹಣ್ಣು ಸಿಪ್ಪೆನ ಮತ್ತು ಬಿಸಾಡೋಕ್ಕೆ ಹೋಗಬೇಡಿ, ಅದರಿಂದ ತುಂಬಾ ಉಪಯೋಗ ಇದೆ. ಅದನ್ನು ನೀವು ಮುಖಕ್ಕೆ ಉಜ್ಜಿಕೊಂಡ್ರೆ ಚೆನ್ನಾಗಿ ಹೊಳಪು ಬರುತ್ತೆ. ಹಾಗೂ ಅದರಲ್ಲಿ ಸಾಕಷ್ಟು ಕ್ರಿಮಿನಾಶಕ ಗುಣ ಕೂಡ ಇದೆಯಂತೆ. ತುಂಬ ಒಳ್ಳೆಯದಂತೆ. ಆ ಒಂದು ನಾರಿನ ಅಂಶ ಇರುತ್ತಲ್ಲ ಆ ಸಿಪ್ಪೆಯಲ್ಲಿರೋದು, ಅದನ್ನು ಕೂಡ ತಿನ್ನಬೇಕಂತೆ. ಬಾಳೆಹಣ್ಣೆಲ್ಲ ಕಟ್ ಮಾಡ್ಕೊಂಡಾಯಿತು. 1 ಬೌಲ್ ಆಗೋಷ್ಟು ತುಪ್ಪ ತೆಗೆದುಕೊಂಡಿದ್ದೀನಿ. ಒಂದು ಬಾಣಲೆ ತಗೊಂಡು ಒಲೆ ಮೇಲಿಟ್ಟು ಕಾಯಿಸೋಕೆ ಇಟ್ಕೋಬೇಕು. ಅದು ಕಾದ ನಂತರದಲ್ಲಿ ತುಪ್ಪವನ್ನು ಅದಕ್ಕೆ ಹಾಕಬೇಕು. ಆ ತುಪ್ಪವನ್ನು ನಾನು ಆ ಪಾತ್ರಕ್ಕೆ ಹಾಕ್ತಾ ಇದ್ದೀನಿ. ಈಗ ತುಪ್ಪ ಚೆನ್ನಾಗಿ ಕಾಯಬೇಕು. 1-2 ನಿಮಿಷದಲ್ಲೆಲ್ಲ ಕಾಯತ್ತೆ. 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಕಾದಿದೆ ತುಪ್ಪ. ಸಣ್ಣ ಉರಿಯಲ್ಲಿ ಗೋಧಿ ಹಿಟ್ಟನ್ನು ಹುರ್ಕೊಳ್ಬೇಕು. ಅದು ಕಂದು ಬಣ್ಣ ಬರೋ ತನಕನೂ 5 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಅದು ಒಂದು ಚೆನ್ನಾಗಿ ಟೇಸ್ಟ್ ಕೊಡತ್ತೆ. ಈಗ ನಾನು 2 ಬೌಲ್ ಆಗುವಷ್ಟು ನೀರನ್ನು ಕುದಿಯೋಕೆ ಇಟ್ಕೋಬೇಕು. ಅದೇ ಸೇಮ್ ಬೌಲಲ್ಲಿ ನಾನು ಎಲ್ಲವನ್ನು ಅಳತೆ ಮಾಡ್ಕೊಂಡಿದ್ದೀನಿ. 2 ಬೌಲು ನೀರು ಕಾಸೋಕೆ ಇಟ್ಕೊಂಡು ನಾನು ಈ ಹಿಟ್ಟನ್ನು ಚೆನ್ನಾಗಿ ಹುರ್ಕೋತಾ ಇರ್ತೀನಿ. 5 ನಿಮಿಷಗಳ ಕಾಲ ಚೆನ್ನಾಗಿ ಸಣ್ಣ ಒಂದು ಮಂದ ಉರಿಯಲ್ಲಿ ಹುರ್ಕೋಬೇಕು ಅದನ್ನು. ನೀರು ಈಗ ಕುದೀತಾ ಇದೆ. ಹಿಟ್ಟು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ. ತುಪ್ಪವನ್ನು ಚೆನ್ನಾಗಿ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಅದು ಒಂದು ಸ್ವಲ್ಪ ಕೂಡ ಗಂಟಿಲ್ದಂತೆ ಚೆನ್ನಾಗಿ ಫ್ರೈ ಆಯಿತು. ಕಂದು ಬಣ್ಣ ಕೂಡ ಬಂತು. ಇದಕ್ಕೆ ಈಗ ಕುದಿಸಿಟ್ಟಿರೋ ನೀರನ್ನು ನಾನು ಈಗ ಹಾಕ್ತೀನಿ.
ಅದು ಚೆನ್ನಾಗಿ ಬೇಯುತ್ತೆ. ಆ ಒಂದು ಕುದಿಯೋ ನೀರಿಂದ ಹಿಟ್ಟು ಏನಿರುತ್ತೋ ಗೋಧಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಅದನ್ನು ತಿರುವ್ತಾ ಇರಬೇಕು. ಅಡುಗೆ ಮಾಡೋಕ್ಕೆ ಯಾವಾಗಲೂ ತುಂಬ ಪೇಷನ್ಸ್ ಬೇಕು. ಅಡುಗೆ ಪೂರ್ತಿ ಸಿದ್ಧ ಆಗೋಕ್ಕೆ ಅದರದ್ದೇ ಆದ ಟೈಮನ್ನಂತೂ ಅದು ತಗೊಳತ್ತೆ. ಅಲ್ಲಿ ತನಕ ನಾವು ಮಾಡ್ತಾ ಇರಬೇಕಾಗತ್ತೆ. ಆತುರ ಪಟ್ಟರೆ ಅದು ಹದಗೆಟ್ಟು ಹೋಗುತ್ತೆ. ಸೊ ಯಾವತ್ತೂ ಪೇಷನ್ಸ್ ಇಟ್ಕೊಂಡು ಅಡುಗೆ ಮಾಡಿ, ಚೆನ್ನಾಗಿ ಬರುತ್ತೆ. ಗೋಧಿ ಹಿಟ್ಟು ಈಗ ಬೇಯ್ತಾ ಇದೆ. ಬೆಂದ ನಂತರ ಅದು ನಮಗೆ ಸರಿಯಾಗಿ ಗೊತ್ತಾಗಬೇಕು ಅಂದರೆ, ಹದ ಬರಬೇಕು ಅಂದರೆ ಆ ಪಾತ್ರದ ತಳವನ್ನು ಬಿಡುತ್ತೆ, ತುಪ್ಪವನ್ನು ಅದು ಉಗುಳುತ್ತೆ. ಆವಾಗ ಇದು ಹದವಾಗಿ ಬೆಂದಿದೆ ಅಂತ ಅರ್ಥ. ಈಗ ಪಾತ್ರದ ತಳ ಬಿಡ್ತಾ ಇದೆ, ತುಪ್ಪವನ್ನು ಕೂಡ ಉಗುಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಬೆಂದಿರೋ ಗೋಧಿ ಹಿಟ್ಟಿಗೆ 2 ಬೌಲ್ ಆಗುವಷ್ಟು ಸಕ್ಕರೆಯನ್ನು ನಾನು ಅಳತೆ ಮಾಡಿಕೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಅದನ್ನು ತೊಳಸ್ತಾ ಇರಬೇಕು. ಅದು ಒಂದು ಹದವಾದ ಪಾಕ ಬರುತ್ತೆ. ಸಕ್ಕರೆ ಗೋಧಿ ಹಿಟ್ಟಿನೊಂದಿಗೆ ಸರಿಯಾಗಿ ಕರಗಿ ಅದು ಒಂದು ಬೆರೆತು ಅದರ ಜೊತೆಗೆ ಅದು ಒಂದು ಹದ ಬರಬೇಕು. ಹಾಗೆ ತೊಳಸ್ತಾ ಇರಬೇಕು. ಅದು ಒಂದು ಹದ ಬರೋ ತನಕ, ಅಂದರೆ ತುಪ್ಪ ಉಗುಳಿ ಅದು ಚೆನ್ನಾಗಿ ಮುದ್ದೆ ಥರ ಆಗಬೇಕು. ಈಗ ಇದು ಚೆನ್ನಾಗಿ ಬೆಂದಿದೆ, ಎಲ್ಲವೂ ಪಾಕವೂ ಕೂಡ ಬಂದಿದೆ. ಇದಕ್ಕೆ ಈಗ ನಾನು ಕಟ್ ಮಾಡಿಕೊಂಡಿರೋ ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ತಿರುವಿ ಆ ಒಲೆಯನ್ನು ಆಫ್ ಮಾಡಿಬಿಡಬೇಕು. ಬಾಳೆಹಣ್ಣು ಹಾಕಿದ ನಂತರದಲ್ಲಿ ಒಲೆಯನ್ನು ಉರಿಸುವ ಅಗತ್ಯವಿಲ್ಲ. ಯಾಕೆಂದರೆ ಆ ಒಂದು ಶಾಖದಲ್ಲೇ ಬಾಳೆಹಣ್ಣು ಬೆಂದೋಗುತ್ತೆ. ಅದರ ಒಂದು ಪರಿಮಳವನ್ನು ಕೂಡ ಬೀರುತ್ತೆ ಅದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸಪಾದ ಭಕ್ಷ್ಯ ಅಂತೂ ತಿನ್ನೋಕೆ ರೆಡಿ ಆಯಿತು. ಫ್ರೆಂಡ್ಸ್, ನೋಡಿದ್ರಲ್ಲ ಸಪಾದ ಭಕ್ಷ್ಯವನ್ನು ನಮ್ಮನೇಲಿ ನಾನು ಹೇಗೆ ತಯಾರಿಸ್ತೀನಿ ಅಂತ. ನೀವು ಕೂಡ ಟ್ರೈ ಮಾಡಿ ನಿಮ್ಮನೇಲಿ. ಇದು ಕೂಡ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗಲ್ಲಿ ನಾನು ಮಾಡಿರೋ ಸಪಾದ ಭಕ್ಷ್ಯ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡ್ಬೋದು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಸಿಗತ್ತೆ. ಇನ್ನೂ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಧನ್ಯವಾದಗಳು.